ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ಇನ್ನು ನೆನ್ನೆ ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ಸೊ ಆ ಚಾಪ್ಟರಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸು ಫಾರ್ 2 ಮಾರ್ಕ್ಸ್, ಅದನ್ನು ಇವತ್ತು ಕೆಲವೊಂದು ಕ್ವೆಶನ್ಸ್ ಇದ್ದಾವೆ, ಇಂಪಾರ್ಟೆಂಟ್ ಕ್ವೆಶನ್ಸು, ಅದನ್ನು ಡಿಸ್ಕಸ್ ಮಾಡೋಣ. ಸೊ 2 ಮಾರ್ಕ್ಸ್ ಕ್ವೆಶನ್ಸ್ ಕಂಪ್ಲೀಟ್ ಆದರೆ ಈ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟು ಕಂಟ್ರೋಲಿಂಗ್ ಅನ್ನೋ ಚಾಪ್ಟರ್ ಏನಿದೆ, ಚಾಪ್ಟರ್ ನಂಬರ್ 8, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ಈ 2 ಮಾರ್ಕ್ಸ್ ಕ್ವೆಶನ್ಸು ಡಿಸ್ಕಸ್ ಮಾಡಿದಾದಮೇಲೆ ಈ ಚಾಪ್ಟರಿಂದ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದಕ್ಕೆ ನೀವು ಆನ್ಸರ್ ಮಾಡಿಬಿಟ್ಟು ನನಗೆ ಪಿಕ್ಕನ್ನು ಕಳಿಸಿ. ಆ್ಯಂಡ್ ದೆನ್ ಲಾಸ್ಟ್ ಕೊಟ್ಟಂಥ ಅಸೈನ್ಮೆಂಟಿಗೆ ತುಂಬ ಕಡಿಮೆ ಜನ ಕಳಿಸ್ತಾ ಇದ್ದೀರಾ. ದಟ್ ಮೀನ್ಸ್ ನಿಮ್ಮ ಆನ್ಸರ್ಗಳು ಅದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಅದು ಜಸ್ಟ್ ಇವಾಗ ಒಂದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಅಂತ ಬರೆಯೋದಲ್ಲ, ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಅವು. 12 ಮಾರ್ಕ್ 8 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸನ್ನೇ ನಾನು ಆರಿಸ್ಬಿಟ್ಟು ನಿಮಗೆ ಅಸೈನ್ಮೆಂಟ್ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಅಫ್ಕೋರ್ಸ್ ರೆಗ್ಯುಲರ್ ಕ್ಲಾಸಲ್ಲಿ ಮತ್ತೆ ನಾವು ಮಾಡ್ತೀವಿ, ದಟ್ ಸೆಕೆಂಡ್ರಿ. ಆದರೆ ಈಗ ನೀವು ಸೀರಿಯಸ್ ಆಗಿ ಬರೆಯೋದ್ರಿಂದ ಆ ಕಾನ್ಸೆಪ್ಟ್ ಇನ್ನೂ ಸ್ವಲ್ಪ ನಿಮಗೆ ಫೆಮಿಲಿಯರ್ ಆಗುತ್ತೆ. ನಾವು ರೆಗ್ಯುಲರ್ ಕ್ಲಾಸಲ್ಲಿ ಮಾಡಿದ ತಕ್ಷಣ ನಿಮ್ಗೆ ನೀಟಾಗಿ ತಲೆ ಹೋಗುತ್ತೆ. ಸೊ ಆರಾಮಾಗಿ ನಿಮ್ಗೆ ಆ ಕಾನ್ಸೆಪ್ಟ್ಸ್ ಎಲ್ಲ ಕರೆಕ್ಟಾಗಿ ಅರ್ಥ ಆಗಿಬಿಟ್ರೆ ಸೊ ಈಸಿಯಾಗಿ ಎಕ್ಸಾಮಲ್ಲಿ ಮಾರ್ಕ್ಸನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಸ್ವಲ್ಪ ಸೀರಿಯಸ್ ಆಗಿ ಅಸೈನ್ಮೆಂಟ್ಸ್ ಏನು ಕೊಡ್ತೀವಲ್ಲ, ಕ್ವೆಶನ್ ಆ್ಯಂಡ್ ಆನ್ಸರು, ಅದಕ್ಕೇನೇನು ವೀಡಿಯೋದಲ್ಲೇ ಆನ್ಸರ್ ಇರುತ್ತೆ, ಕ್ವೆಶನ್ಸ್ ಏನು ಸೆಂಡ್ ಮಾಡ್ತೀವಿ ಅದು ನೀಟಾಗಿ ಬರೆದ್ಬಿಟ್ಟು ಕಳಿಸ್ಬೇಕಾಗಿರೋದು ಅಷ್ಟೇ ನಿಮ್ಗೆ ಕರ್ತವ್ಯ. ಸೊ ಓಕೆ, ಡೈರೆಕ್ಟಿಂಗ್ ಚಾಪ್ಟರ್ನ 2 ಮಾರ್ಕ್ಸ್ ಕ್ವೆಶನ್ಸ್ ಒಂದಷ್ಟಿದೆ, ಅದು ಯಾವುದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ವಾಟ್ ಈಸ್ ಡೈರೆಕ್ಟಿಂಗ್? ಡೈರೆಕ್ಷನ್ ಈಸ್ ಟೆಲ್ಲಿಂಗ್ ಪೀಪಲ್ ವಾಟ್ ಟು ಡೂ ಆ್ಯಂಡ್ ಸೀಯಿಂಗ್ ದಟ್ ದೇ ಡೂ ಇಟ್ ಟು ದಿ ಬೆಸ್ಟ್ ಆಫ್ ದೇರ್ ಎಬಿಲಿಟಿ ಅಂತಂದರೆ, ಟೆಲ್ಲಿಂಗ್ ಪೀಪಲ್ ವಾಟ್ ಟು ಡೂ ಅಂದರೆ ಏನು ಮಾಡಬೇಕು ಅವರು ಅನ್ನೋದನ್ನು ಹೇಳ್ತಕ್ಕಂಥದ್ದು. ಆ್ಯಂಡ್ ಜಸ್ಟ್ ಹೇಳೋದಷ್ಟೇ ಅಲ್ಲ, ಆ್ಯಂಡ್ ಸೀಯಿಂಗ್ ದಟ್ ದೇ ಡೂ ಇಟ್ ಟು ದಿ ಬೆಸ್ಟ್ ಆಫ್ ದೇರ್ ಎಬಿಲಿಟಿ. ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಸೇಷನ್ಗೆ ವರ್ಕನ್ನು ಹೇಳ್ತಕ್ಕಂಥದ್ದು, ಯಾವ ವರ್ಕನ್ನು ನೀನು ಪರ್ಫಾರ್ಮ್ ಮಾಡಬೇಕು ಅನ್ನೋದು ವರ್ಕನ್ನು ಅಸೈನ್ ಮಾಡಿ ಆ್ಯಂಡ್ ಮಾನಿಟರ್ ಮಾಡ್ತಕ್ಕಂಥದ್ದು. ಏನು ಅಂದರೆ ಬೆಸ್ಟ್ ಆಫ್ ದೇರ್ ಎಬಿಲಿಟಿಗೆ, ಅವರ ಎಬಿಲಿಟಿಯ ತಕ್ಕನಾಗಿ ಅವ್ರ ಕೆಲಸನ ವಹಿಸಿರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರಾ ಇಲ್ವಾ ಅದನ್ನು ಮಾನಿಟರ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡೈರೆಕ್ಟಿಂಗ್ ಅಂತ ಕರಿತೀವಿ. ಏನು ಈ ಪ್ರೋಸೆಸ್ ಏನು ಇನ್ಕ್ಲೂಡ್ ಆಗುತ್ತೆ? ಇಟ್ ಇನ್ಕ್ಲೂಡ್ಸ್ ಮೇಕಿಂಗ್ ಅಸೈನ್ಮೆಂಟ್ಸ್, ಎಕ್ಸ್ಪ್ಲೈನಿಂಗ್ ಪ್ರೊಸೀಜರ್ಸ್, ಸೀಯಿಂಗ್ ದಟ್ ಮಿಸ್ಟೇಕ್ಸ್ ಆರ್ ಕರೆಕ್ಟೆಡ್. ಅಂದರೆ ಅಸೈನ್ಮೆಂಟ್ಸನ್ನು ಪ್ರಿಪೇರ್ ಮಾಡಿ ಕೊಡ್ತಕ್ಕಂಥದ್ದು ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರೊಸೀಜರನ್ನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮಾನಿಟರ್ ಮಾಡೋದು, ಸಿ ದಟ್ ಮಿಸ್ಟೇಕ್ಸ್ ಆರ್ ಕರೆಕ್ಟ್. ಇನ್ ಕೇಸ್ ನಾವು ಮಾನಿಟರ್ ಮಾಡೋವಾಗ ಅವನ ವರ್ಕನ್ನು ಕಂಪ್ಲೀಟ್ ಮಾಡೋವಾಗ ಏನಾದರೂ ಮಿಸ್ಟೇಕ್ಸ್ ಇದೆ ಅಂದರೆ ಅದನ್ನು ಕರೆಕ್ಟ್ ಮಾಡ್ತಕ್ಕಂಥದ್ದು. ಇದಿಷ್ಟು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡೈರೆಕ್ಟಿಂಗ್. ನೆಕ್ಸ್ಟು, ವಾಟ್ ಈಸ್ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್, ಐಡಿಯಾಸ್, ಒಪಿನಿಯನ್ಸ್ ಆ್ಯಂಡ್ ಎಮೋಷನ್ಸ್ ಬೈ 2 or more ಪರ್ಸನ್ಸ್. ಸೊ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಇರ್ಬೋದು, ಫ್ಯಾಕ್ಟ್ಸ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಬಿಟ್ವೀನ್ 2 ಪರ್ಸನ್ಸ್, ಅದು ಮೋರ್ ದ್ಯಾನ್ 2 ಪರ್ಸನ್ಸು ಎಕ್ಸ್ಚೇಂಜ್ ಆಗ್ತಾ ಇದೆ ಅಂದರೆ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್. ಒಂದು ಇನ್ಫಾರ್ಮೇಷನನ್ನು 2 or more ಪರ್ಸನ್ಸ್ ಮಧ್ಯೆ ಎಕ್ಸ್ಚೇಂಜ್ ಮಾಡೋದಿರ್ಬೋದು, ಒಂದು ಐಡಿಯಾಸನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಸೊ ಈ ಪ್ರೋಸೆಸ್ಸನ್ನು ಏನಂತ ಕರಿತೀವಿ ನಾವು, ಕಮ್ಯುನಿಕೇಷನ್. ಒಟ್ಟಿನಲ್ಲಿ ಏನಾಗಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಇನ್ಫಾರ್ಮೇಷನ್ ಇರ್ಬೋದು, ಐಡಿಯಾ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು, ಬಿಟ್ವೀನ್ ಪರ್ಸನ್ಸು ಅಥವಾ ಅಮಂಗ್ ಪರ್ಸನ್ಸ್ ಏನಾಗ್ತದೆ ಎಕ್ಸ್ಚೇಂಜ್ ಆಗ್ತಾ ಇದೆಯಲ್ಲ, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್. ಆ ಕಮ್ಯುನಿಕೇಷನಲ್ಲಿ 2 ಟೈಪ್ಸ್ ಬರುತ್ತೆ. ನಿಮಗೆ ಬೇಕಿದ್ರೆ ಕ್ವೆಶನ್ ಅರೈಸ್ ಆಗ್ಬೋದು, ಸ್ಟೇಟ್ ಎನಿ 1 ಟೈಪ್ ಅಥವಾ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಫಾರ್ಮಲ್ ಕಮ್ಯುನಿಕೇಷನು ಮತ್ತು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ಇವಾಗ ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಏನು? ವಾಟ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್? Communication which are associated with the formal organization structure and which are to be sent through formal or officially recognized channels are called formal communication. So formal communication which is associated with the formal organization structure. So formal ಆಗಿ ಏನು ಡೆವಲಪ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ ಸ್ಟ್ರಕ್ಚರ್ಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಟೈಪ್ ಆಫ್ ಕಮ್ಯುನಿಕೇಷನ್ಗೆ ಏನಂತ ಹೇಳ್ತೀವಿ, ಫಾರ್ಮಲ್ ಕಮ್ಯುನಿಕೇಷನ್. and which are to be sent through the formal or officially recognized channels. ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಇರ್ಬೋದು, ಬೇರೆ ಏನೇ ಒಪಿನಿಯನ್ಸ್ ಇರ್ಬೋದು, ಕನ್ವೆ ಆಗ್ತಾ ಇದೆ ಅಥವಾ ಇನ್ಫಾರ್ಮೇಷನ್ ನಾವು ಸೆಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಯಾವುದ್ರ ಮುಖಾಂತರ ಅಂದರೆ
ಓನ್ಲಿ ಥ್ರೂ ಫಾರ್ಮಲ್ ಆರ್ ಅಫಿಷಿಯಲಿ ರೆಕಗ್ನೈಸ್ಡ್ ಚಾನಲ್ಸ್. ಇನ್ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ಅಥವಾ ಅಂತ ಏನು ಕರಿತೀವಿ, ಸೊ ಅದ್ರ ಪ್ರಕಾರನೇ ಏನಾಗಬೇಕಲ್ಲಿ ಇನ್ಫಾರ್ಮೇಷನ್ನು ಫ್ಲೋ ಆಗಬೇಕು. ದಟ್ ಮೀನ್ಸ್ ಅಫಿಷಿಯಲ್ ಚಾನಲ್ ಅಥವಾ ಫಾರ್ಮಲ್ ಚಾನಲ್ನ ಟಾಪ್ ಲೆವೆಲಿಂದ ಮಿಡಲ್ ಲೆವೆಲ್ಗೆ, ಮಿಡಲ್ ಲೆವೆಲಿಂದ ಲೋ ಲೆವೆಲ್ಗೆ ಇನ್ಫಾರ್ಮೇಷನ್ ಆಗಬೇಕು. ಥ್ರೂ ಪ್ರೊಸೀಜರ್ ಅಥವಾ ಥ್ರೂ ಲೈನ್ ಆಫ್ ಕಮ್ಯುನಿಕೇಷನನ್ನು ಅಂದರೆ ಫಾರ್ಮಲ್ ಲೈನ್ ಆಫ್ ಕಮ್ಯುನಿಕೇಷನನ್ನು ಫಾಲೋ ಮಾಡಿಕೊಂಡು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಫಾರ್ಮಲ್ ಕಮ್ಯುನಿಕೇಷನ್. ಸೊ ಅದೇ ರೀತಿ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಏನು? ವಾಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್? Communication in which the interchange of information does not follow any formal or officially recognized channels. ಸೊ ಇಲ್ಲಿ ನೋಡಿ, ಇನ್ಫಾರ್ಮೇಷನ್ನು ಇಂಟರ್ಚೇಂಜ್ ಆಗ್ತದೆ ಅಥವಾ ಎಕ್ಸ್ಚೇಂಜ್ ಆಗ್ತದೆ ಬಿಟ್ವೀನ್ ದಿ ಎಂಪ್ಲಾಯೀಸು ಥ್ರೂ ಅಫಿಷಿಯಲ್ ಚಾನಲು, ಥ್ರೂ ಫಾರ್ಮಲ್ ರೆಕಗ್ನೈಸ್ಡ್ ಚಾನಲ್ಸ್ ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್. ವಿತೌಟ್ ದಿ ಫಾಲೋಯಿಂಗ್ ದಿ ಅಫಿಷಿಯಲಿ ರೆಕಗ್ನೈಸ್ಡ್ ಚಾನಲ್ ಆರ್ ವಿತೌಟ್ ಫಾಲೋಯಿಂಗ್ ದಿ ಫಾರ್ಮಲ್ ರೆಕಗ್ನೈಸ್ಡ್ ಚಾನಲ್ಲು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತಾನೆ. ದಟ್ ಈಸ್ ಕಾಲ್ಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ದಿ ಕಮ್ಯುನಿಕೇಷನ್ ಸ್ಟ್ರೆಚಸ್ ಇನ್ ಆಲ್ ಡೈರೆಕ್ಷನ್ irrespective of authority level is known as informal communication or grapevine communication. ಸೊ ಅಂದರೆ irrespective of the authority level, ಅಥಾರಿಟಿ ಲೆವೆಲನ್ನು ಬೇಸಾಗಿಟ್ಕೊಂಡ್ರೆ, ಫಾರ್ಮಲ್ ಲೈನ್ಸನ್ನೇ ನಾವು ಬೇಸಾಗಿಟ್ಕೊಂಡ್ರೆ ಟಾಪ್ ಲೆವೆಲಿಂದ ಎಲ್ಲಿಗೆ ಬರಬೇಕು ಇನ್ಫಾರ್ಮೇಷನು? ಮಿಡಲ್ ಲೆವೆಲ್ಗೆ. ನೆಕ್ಸ್ಟ್ ಲೆವೆಲ್ ಮಿಡಲ್ ಲೆವೆಲ್ ಅಲ್ಲ, ಅಲ್ಲಿಗೆ ಬರಬೇಕು. ಮಿಡಲ್ ಲೆವೆಲಿಂದ ಎಲ್ಲಿಗೆ ಬರಬೇಕು? ಲೋ ಲೆವೆಲ್ಗೆ. ಇದು ಫಾರ್ಮಲ್ ಲೈನ್ಸ್ ಅಥವಾ ಫಾರ್ಮಲ್ ಚಾನಲ್ ಅಂತ ನಾವು ಕರಿತೀವಿ, ಅಥವಾ ಅಫಿಷಿಯಲಿ ರೆಕಗ್ನೈಸ್ಡ್ ಚಾನಲ್ ಅಂತ. ಇದ್ರ ಪ್ರಕಾರನೇ ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಇದೆ ಅಂದರೆ ದಟ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್. ಇದ್ರ ಪ್ರಕಾರ ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಇಲ್ಲ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿ ಅಥಾರಿಟಿ ಲೆವೆಲ್, ಯಾರಿಗೆ ಬೇಕಿರೋ ಇನ್ಫಾರ್ಮೇಷನ್ ಸೆಂಡ್ ಮಾಡ್ಬೋದಾಗಿದೆ. ಇಲ್ಲಿ ಟಾಪ್ ಲೆವೆಲ್ನವರು ಡೈರೆಕ್ಟಾಗಿ ಲೋ ಲೆವೆಲ್ಗೆ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತಾಯಿದ್ರೆ, ಲೋ ಲೆವೆಲ್ನವರು ಡೈರೆಕ್ಟಾಗಿ ಟಾಪ್ ಲೆವೆಲ್ನವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಅಥವಾ ಅಫಿಷಿಯಲಿ ರೆಕಗ್ನೈಸ್ಡ್ ಚಾನಲ್ಸನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಸೊ ಆ ರೀತಿ ಅಫಿಷಿಯಲಿ ರೆಕಗ್ನೈಸ್ಡ್ ಚಾನಲ್ಸು ಫಾರ್ಮಲ್ ಚಾನಲ್ಸನ್ನು ಫಾಲೋ ಮಾಡದೆ ಕಮ್ಯುನಿಕೇಷನ್ ಏನಾದರೂ ಸ್ಪ್ರೆಡ್ ಆಗ್ತಾ ಇದೆ, ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಈ ಇನ್ಫಾರ್ಮಲ್ ಕಮ್ಯುನಿಕೇಷನ್ಗೆ ಅನದರ್ ನೇಮ್ ಏನು ಅಂದರೆ ಗ್ರೇಪ್ ವೈನ್ ಕಮ್ಯುನಿಕೇಷನ್. ಸೊ ಇನ್ಫಾರ್ಮಲ್ ಕಮ್ಯುನಿಕೇಷನನ್ನು ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಲೂ ನಾವು ಕರಿತೀವಿ. ನಿಮಗೆ 1 ಮಾರ್ಕ್ ಕ್ವೆಶನ್ ಕೇಳ್ತಾರೆ, ಗ್ರೇಪ್ ವೈನ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಂದ್ಬಿಟ್ಟು. ದಟ್ ಏನು ಅದಕ್ಕೆ ಆನ್ಸರ್ ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಅಥವಾ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳಿದಾಗ ಗ್ರೇಪ್ ವೈನ್ ಕಮ್ಯುನಿಕೇಷನ್. ಸೊ ಇನ್ಫಾರ್ಮಲ್ ಕಮ್ಯುನಿಕೇಷನ್ನ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಲೂ ನಾವು ಕರಿತೀವಿ. ಸೊ ನೆಕ್ಸ್ಟು ಸ್ಟೇಟ್ ಎನಿ 1 ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ನು. 1 ಮಾರ್ಕಿಗೆ ಕೇಳ್ತಕ್ಕಂಥ ಕ್ವಶನ್. 1 ಇಂಪಾರ್ಟೆನ್ಸ್ ಅಥವಾ ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಅಂದರೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಆನ್ಸರ್ ಏನು? ಗುಡ್ ಕೋಆರ್ಡಿನೇಷನ್ನು, ಸ್ಮೂತ್ ವರ್ಕಿಂಗು, ಅಚೀವ್ಮೆಂಟ್ ಆಫ್ ಗೋಲ್ಸು ಆ ರೀತಿ. ಸೊ ನೆಕ್ಸ್ಟು ವಾಟ್ ಈಸ್ ಡೈರೆಕ್ಷನ್? ಡೈರೆಕ್ಟಿಂಗ್ ಬೇರೆ, ಡೈರೆಕ್ಷನ್ ಬೇರೆ. ಸೊ ಡೈರೆಕ್ಷನ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಥ್ರೂ ವಿಚ್ ಮ್ಯಾನೇಜರ್ಸ್ ಇಂಟರಾಕ್ಟ್ ವಿತ್ ದಿ ಎಂಪ್ಲಾಯೀಸ್ ಆಫ್ ದಿ ಎಂಟರ್ಪ್ರೈಸ್ ಆ್ಯಂಡ್ ಪ್ರೊವೈಡ್ to necessary instructions, guide them in the process of achieving enterprises goals and objectives. ಇದು ಆಲ್ರೆಡಿ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೀವಿ, ಬಟ್ 2 ಮಾರ್ಕ್ಸ್ ಸೆಗ್ಮೆಂಟ್ ಅಂತ ಬಂದಾಗ ಇನ್ನೊಂದು ಸಾರಿ ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಷನ್ ಅನ್ನೋದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಸೊ ಡೈರೆಕ್ಷನ್ ಅನ್ನೋದು ಯಾವುದು ಟೆಂಪರರಿ ಪ್ರೋಸೆಸ್ ಅಲ್ಲ, ಕಂಟಿನ್ಯೂಯಸ್ ಆಗಿ ವರ್ಕ್ ಆಗ್ತಕ್ಕಂಥ ಪ್ರೋಸೆಸ್. ಥ್ರೂ ವಿಚ್, ಆ ಪ್ರೋಸೆಸ್ಸಲ್ಲಿ ಏನಂದರೆ ಮ್ಯಾನೇಜರ್ಸ್ ಇಂಟರಾಕ್ಟ್ ವಿತ್ ದಿ ಎಂಪ್ಲಾಯೀಸ್ ಆಫ್ ದಿ ಎಂಟರ್ಪ್ರೈಸಸ್. ಸೊ ಮ್ಯಾನೇಜರ್ಸು ಆರ್ಗನೈಸೇಷನ್ನ ಅಥವಾ ಎಂಟರ್ಪ್ರೈಸನ್ನ ಎಂಪ್ಲಾಯೀಸ್ ಜೊತೆ ಇಂಟರ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಪ್ರೊವೈಡ್ ನೆಸೆಸರಿ ಇನ್ಸ್ಟ್ರಕ್ಷನ್ಸ್. ಬರೀ ಇಂಟ್ರ್ಯಾಕ್ಟ್ ಮಾಡೋದಷ್ಟೇ ಅಲ್ಲ, ಒಂದು ನೆಸೆಸರಿ ಇನ್ಸ್ಟ್ರಕ್ಷನ್ಸನ್ನು ಪ್ರೊವೈಡ್ ಮಾಡೋದು. ಆ್ಯಂಡ್ ಗೈಡ್ ದೆಮ್, ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಅವರ ವರ್ಕಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಫಾರ್ ಅಚೀವಿಂಗ್ ಎಂಟರ್ಪ್ರೈಸಸ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸನ್ನು ಅಚೀವ್ ಮಾಡೋದಕ್ಕೋಸ್ಕರ ಮ್ಯಾನೇಜರ್ಸು ಎಂಪ್ಲಾಯೀಸ್ ಜೊತೆ ಇಂಟರ್ಯಾಕ್ಟ್ ಮಾಡಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ವರ್ಕಿಂಗ್ ಪ್ರೋಸೆಸ್ಸಲ್ಲಿ ಗೈಡ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಡೈರೆಕ್ಷನ್. ಸೊ ನೆಕ್ಸ್ಟು ನೇಮ್ ಎನಿ 1 ನೀಡ್ ಆಫ್ ಹ್ಯೂಮನ್ ಬೀಯಿಂಗ್ ಸ್ಟೇಟೆಡ್ ಬೈ ಮ್ಯಾಸ್ಲೋಸ್. ನೀಡ್ ಅಂತ ಕರಿತೀನಿ. 1 ನೀಡ್ ಅಥವಾ 2 ನೀಡ್ಸ್ ಅಂತ ಕೇಳ್ತಾರೆ. ಅಬ್ರಹಾಮ್ ಮ್ಯಾಸ್ಲೋಸ್ ನೀಡ್ ಹೈಯರಾರ್ಕಿ ಥಿಯರಿ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡೋದು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್. 5 ಟೈಪ್ಸ್ ಆಫ್ ನೀಡ್ಸ್ ಬರುತ್ತೆ ಅಂದ್ಬಿಟ್ಟು ಇಲ್ಲೇ ಕೇಳ್ತಾರೆ. ಅದು ಯಾವುದಾದ್ರು ಒಂದು ಟೈಪ್ ಆಫ್ ನೀಡನ್ನು ಬರೀರಿ ಅಂದ್ಬಿಟ್ಟು. ಸೊ ಯಾವುದ್ಯಾವುದು ಅಂದರೆ
ಫಿಸಿಯೋಲಾಜಿಕಲ್ ನೀಡ್ಸು, ಸೇಫ್ಟಿ ನೀಡ್ಸು, ಸೋಷಿಯಲ್ ನೀಡ್ಸು, ಎಸ್ಟೀಮ್ ನೀಡ್ಸು ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್. ಟೋಟಲ್ 5 ಟೈಪ್ಸ್ ಆಫ್ ನೀಡ್ಸ್. ಅದರಲ್ಲಿ ನೀವು ಯಾವುದಾದ್ರು ಒಂದು ಅಥವಾ 2 ಟೈಪನ್ನು ಬರೆದ್ರೆ ಸಾಕು. ಸೊ ಫಸ್ಟ್ ಒನ್ ಯಾವುದು? ಫಿಸಿಯೋಲಾಜಿಕಲ್ ನೀಡ್ಸು, ನೆಕ್ಸ್ಟು ಸೇಫ್ಟಿ ನೀಡ್ಸು, ನೆಕ್ಸ್ಟ್ ಸೋಷಿಯಲ್ ನೀಡ್ಸು ಆ್ಯಂಡ್ ದೆನ್ ಸೆಲ್ಫ್ ಎಸ್ಟೀಮ್ ನೀಡ್ಸು ಆ್ಯಂಡ್ ಲಾಸ್ಟ್ ಒನ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್ ಅಂತ ಬರುತ್ತೆ. ಈ 5 ಟೈಪ್ಸ್ ಆಫ್ ನೀಡ್ಸಲ್ಲಿ ಯಾವುದಾದ್ರು ಒಂದು ಅಥವಾ 2 ಬರೆದ್ರೆ ಓಕೆ. ನೆಕ್ಸ್ಟು ನೇಮ್ ಎನಿ 2 ಲೀಡರ್ಶಿಪ್ ಸ್ಟೈಲ್ಸ್. ಅಂದರೆ ನಿಮ್ಗೆ ಟೋಟಲ್ ಎಷ್ಟು ಟೈಪ್ಸ್ ಇದೆ? 4 ಟೈಪ್ಸ್ ಇದೆ. ಔಟ್ ಆಫ್ 4ಅಲ್ಲಿ ನೀವು ಯಾವುದಾದ್ರು 2 ಬರಿಬೇಕಾಗುತ್ತೆ. ಬಟ್ 4 ಯಾವುದು? ಆಟೋಕ್ರೆಟಿಕ್ ಲೀಡರ್ಶಿಪ್ಪು, ಡೆಮೋಕ್ರೆಟಿಕ್ ಲೀಡರ್ಶಿಪ್ಪು, ಲೇಸಸ್ಫೇರ್ ಲೀಡರ್ಶಿಪ್ಪು, ಬ್ಯೂರೋಕ್ರಾಟಿಕ್ ಲೀಡರ್ಶಿಪ್. ಈ 4ರಲ್ಲಿ ನೀವು ಯಾವುದಾದ್ರು 2 ಟೈಪನ್ನು ಬರಿಬೇಕು. ಇದು ಆಲ್ರೆಡಿ ಡಿಸ್ಕಸ್ ಆಗಿದೆ. ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್ ಈ 4 ಸ್ಟೈಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ 2 ಮಾರ್ಕಿಗೆ ಕೇಳಿದಾಗ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರಲ್ಲ. ಯು ಜಸ್ಟ್ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಲೀಡರ್ಶಿಪ್ ಅಂತ. ನೆಕ್ಸ್ಟು ಸ್ಟೇಟ್ ಎನಿ ಒನ್ ವೇ ಟು ಓವರ್ಕಮ್ ದಿ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂಥ ಕಾನ್ಸೆಪ್ಟ್ ಇದು, ಹೌ ಟು ಓವರ್ಕಮ್ ದಿ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ನಿಮಗೆ ಟೋಟಲ್ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಬರುತ್ತೆ. ಆ 4 ಟೈಪ್ಸ್ ಆಫ್ ಬ್ಯಾರಿಯರ್ಸನ್ನು ಹೇಗೆ ಓವರ್ಕಮ್ ಮಾಡ್ಬೋದು, ಅಥವಾ ಅನದರ್ ಆಲ್ಟರ್ನೇಟಿವ್ ಕ್ವೆಶನ್ ಫಾರ್ ದಟ್ ಅಂದರೆ ಮೆಷರ್ಸ್ ಟು ಇಂಪ್ರೂವ್ ದಿ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್. ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಯಾವ್ಯಾವ ಮೆಷರ್ಸ್ ಇದೆ ಅನ್ನೋದು. ಅದಕ್ಕೆ ಆನ್ಸರ್ ಏನು? ಕ್ಲಾರಿಟಿ ಆಫ್ ಐಡಿಯಾಸ್, ಎನ್ಶೂರ್ ಪ್ರಾಪರ್ ಫೀಡ್ಬ್ಯಾಕ್, ಬಿ ಅ ಗುಡ್ ಲಿಸ್ನರ್. ಸೊ ಈ ರೀತಿ ಅಲ್ಲಿ 8 ಮಾರ್ಕ್ಸ್ ಕೇಳಿದಾಗ ವಿತ್ ಎಕ್ಸ್ಪ್ಲನೇಷನ್ ಬರೀತೀರ ಅಷ್ಟು ಪಾಯಿಂಟ್ಸನ್ನು. ಇಲ್ಲಿ ಯಾವ್ದಾದ್ರು ಎನಿ 2 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟು ನೇಮ್ ಎನಿ 1 ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಯಾವ್ದಾದ್ರು ಒಂದು ಬ್ಯಾರಿಯರನ್ನು ಮೆನ್ಷನ್ ಮಾಡಿ ಅಂದ್ಬಿಟ್ಟು. ಟೋಟಲ್ ಎಷ್ಟಿದೆ? 4 ಇದೆ. ಒಂದು ಫಿಸಿಕಲ್ ಬ್ಯಾರಿಯರ್ಸು, ಸೆಮ್ಯಾಂಟಿಕ್ ಬ್ಯಾರಿಯರ್ಸು, ಆರ್ಗನೈಸೇಷನಲ್ ಬ್ಯಾರಿಯರ್ಸು ಮತ್ತು ಸೈಕಲಾಜಿಕಲ್ ಬ್ಯಾರಿಯರ್ಸ್. ಔಟ್ ಆಫ್ 4ಅಲ್ಲಿ ಯಾವ್ದಾದ್ರು 1 ಅಥವಾ 2ನ ಬರೀಬೇಕಾಗುತ್ತೆ. ನೆಕ್ಸ್ಟು ಈ ಮೋಟಿವೇಶನ್ಗೆ ರಿಲೇಟೆಡ್ ಆಗಿ 3 ರಿಲೇಟೆಡ್ ಟರ್ಮ್ಸ್ ಇದೆ. ಯಾವುದ್ಯಾವುದು ಅಂದರೆ ಮೋಟಿವು, ಮೋಟಿವೇಶನು, ಮೋಟಿವೇಟರ್ ಅಂತ ಕರಿತೀವಿ. ವಾಟ್ ಈಸ್ ಮೋಟಿವ್? ಮೋಟಿವ್ ಅಂದರೆ ಏನು? ಅ ಮೋಟಿವ್ ಈಸ್ ಅನ್ ಇನ್ನರ್ ಸ್ಟೇಟ್ ದಟ್ ಎನರ್ಜೈಸಸ್, ಆ್ಯಕ್ಟಿವೇಟ್ಸ್ ಆ್ಯಂಡ್ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಗೋಲ್ಸ್. ಅಂದರೆ ಪ್ರತಿಯೊಬ್ಬ ಪರ್ಸನಲ್ಲಿ ಇರ್ತಕ್ಕಂಥ ಒಂದು ಇನ್ನರ್ ಸ್ಟೇಟ್. ಇನ್ನರ್ ಸ್ಟೇಟ್ ಏನು ಮಾಡುತ್ತೆ ಅಂದರೆ ದಟ್ ಎನರ್ಜೈಸಸ್, ಆ್ಯಕ್ಟಿವೇಟ್ಸ್ ಆ್ಯಂಡ್ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಗೋಲ್ಸ್. ನಾವೊಂದು ಗೋಲನ್ನು ಅಚೀವ್ ಮಾಡೋದಕ್ಕೋಸ್ಕರ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಅಥವಾ ನಮ್ಮನ್ನು ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಒಂದು ಇನ್ನರ್ ಸ್ಟೇಟನ್ನು ನಾವೇನಂತ ಕರಿತೀವಿ? ಮೋಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿರೋ ಟರ್ಮ್ ಯಾವುದು? ಮೋಟಿವೇಶನ್. ಸೊ ಮೋಟಿವೇಶನ್ ಅಂದರೆ ಮೋಟಿವೇಶನ್ ಈಸ್ ದಿ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಟು ಆ್ಯಕ್ಷನ್ ಟು ಅಕಂಪ್ಲಿಷ್ ಡಿಸೈರ್ಡ್ ಗೋಲ್ಸ್. ಸೊ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಪರ್ಸನನ್ನು ಸ್ಟಿಮ್ಯುಲೇಟ್ ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ? ಮೋಟಿವೇಶನ್ ಅಂತ ಕರಿತೀವಿ. ಇನ್ನರ್ ಸ್ಟೇಟನ್ನು ಏನಂತ ಕರಿತೀವಿ? ಮೋಟಿವ್ ಅಂತ ಕರಿತೀವಿ. ಈ ಥ್ರೂ ಟೋಟಲ್ ಪ್ರೋಸೆಸ್ಸನ್ನು ಏನಂತ ಕರಿತೀವಿ? ಮೋಟಿವೇಶನ್ ಅಂತ ಕರಿತೀವಿ. ಅಟ್ ಲಾಸ್ಟ್ ಅದಕ್ಕೆ ರಿಲೇಟೆಡ್ ಆಗಿರೋದು ವಾಟ್ ಈಸ್ ಮೋಟಿವೇಟರ್ ಅಂದ್ಬಿಟ್ಟು. ಮೋಟಿವೇಟರ್ ಈಸ್ ದ ಟೆಕ್ನಿಕ್ ಯೂಸ್ಡ್ ಟು ಮೋಟಿವೇಟ್ ಪೀಪಲ್ ಇನ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯಿನ ಮೋಟಿವೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ? ಮೋಟಿವೇಟರ್. ಟೆಕ್ನಿಕ್ಸ್ ಯಾವುದ್ಯಾವುದಿಲ್ಲ ಅಂದರೆ ನಿಮ್ಗೆ 8 ಮಾರ್ಕ್ಸಿಗೆ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಮೋಟಿವೇಶನಲ್ಲಿ, ಫೈನಾನ್ಷಿಯಲ್ ಇನ್ಸೆಂಟಿವ್ಸು ಮತ್ತು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂದ್ಬಿಟ್ಟು. ಸೊ ಫೈನಾನ್ಷಿಯಲ್ ಇನ್ಸೆಂಟಿವ್ಸು ಮತ್ತು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸಲ್ಲಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಬರುತ್ತಲ್ಲ, ಅವೆಲ್ಲ ಏನು ಅಂದರೆ ಟೆಕ್ನಿಕ್ಸ್. ಏನಕ್ಕೆ ಟೆಕ್ನಿಕ್ಸ್ ಅಂದರೆ ಟು ಮೋಟಿವೇಟ್ ದಿ ಪೀಪಲ್ ಇನ್ ದಿ ಆರ್ಗನೈಸೇಷನ್ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಅದಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸನ್ನು ಮೋಟಿವೇಟ್ ಮಾಡ್ತಕ್ಕಂಥದ್ದು. ಸೊ ಈ 3 ಟರ್ಮ್ಸ್ ಯಾವುದಂದರೆ ಮೋಟಿವ್, ಮೋಟಿವೇಶನ್, ಮೋಟಿವೇಟರ್. ಮೋಟಿವೇಟ್ ಅಂದರೆ ದ ಇನ್ನರ್ ಸ್ಟೇಟ್ ದಟ್ ಎನರ್ಜೈಸಸ್ ಆರ್ ಡೈರೆಕ್ಟ್ ದಿ ಬಿಹೇವಿಯರ್ ಟುವರ್ಡ್ಸ್ ದಿ ಗೋಲ್ಸ್. ಅಂದರೆ ಗೋಲನ್ನು ಅಚೀವ್ ಮಾಡೋ ಕಡೆ ನಮ್ಮ ಬಿಹೇವಿಯರನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ಇನ್ನರ್ ಸ್ಟೇಟನ್ನು ನಾವೇನಂತ ಕರಿತೀವಿ? ಮೋಟಿವ್ ಅಂತ ಕರಿತೀವಿ. ಮೋಟಿವೇಟರ್ ಅಂದರೆ ಒಬ್ಬ ಪರ್ಸನನ್ನು ಮೋಟಿವೇಟ್ ಮಾಡೋದಕ್ಕೆ ಏನು ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ, ಆ ಟೆಕ್ನಿಕ್ಸನ್ನು ಮೋಟಿವೇಟರ್ ಅಂತ ಕರಿತೀವಿ.
ಆ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಒಬ್ಬ ಪರ್ಸನನ್ನು ಮೋಟಿವೇಟ್ ಮಾಡೋ ಪ್ರೋಸೆಸ್ಗೆ ಮೋಟಿವೇಶನ್ ಅಂತ ಕರಿತೀವಿ. ಸೊ ಇದೆಲ್ಲ 3 ರಿಲೇಟೆಡ್ ಟರ್ಮ್ಸ್. ಸೊ ಇದಿಷ್ಟು 2 ಮಾರ್ಕ್ಸ್ಗೆ ಬರೋಂಥ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ನಾನು ನಿಮಗೆ 1 ಮಾರ್ಕು ಮತ್ತು 2 ಮಾರ್ಕ್ಗೆ ರಿಲೇಟೆಡ್ ಆಗಿರೋ ಕ್ವೆಶನ್ಸನ್ನು ಸೆಂಡ್ ಮಾಡ್ತೀನಿ, ನೀವು ಬರೆದ್ಬಿಟ್ಟು ನನಗೆ ಪಿಕ್ ಕಳಿಸಿ, ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಿಂದ ಕಂಟ್ರೋಲಿಂಗ್ ಅನ್ನೋ ಚಾಪ್ಟರಿಂದ 8th ಚಾಪ್ಟರು, ಸೊ ಅದನ್ನು ಕಮೆನ್ಸ್ ಮಾಡೋಣ.